ಶಾಂತಿ ಶಾಂತಿ ಶಾಂತಿ. ನಾನು ದಯಾನಂದ ಸ್ವಾಮೀಜಿ, ಅಧ್ಯಕ್ಷರು, ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ, ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವ ಧರ್ಮಜ್ಞಾನ ಪೀಠ ಇವತ್ತು ತಮ್ಮ ಮುಂದೆ ಈ ಕರ್ನಾಟಕದಲ್ಲಿ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಜಾತ್ರಾಲಯಗಳು, ಮಠ, ಮಂದಿರ, ದೇವಾಲಯ, ಚರ್ಚ್, ಗುರುದ್ವಾರ ಮುಂತಾದ ಕಡೆ ಹರಕೆಯ ರೂಪದಲ್ಲಿ ಯಾವುದೇ ಪ್ರಾಣಿಗಳನ್ನು ಬಲಿ ಕೊಡಬಾರದು ಅನ್ನುವ ಕರ್ನಾಟಕ ಸರ್ಕಾರದ 1959ನ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ರಾಜ್ಯ ಹೈಕೋರ್ಟು ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಆದೇಶ ನೀಡಿದ್ದು, ಅದರ ಅನ್ವಯ ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವುದೇ ಸ್ಥಳಗಳಲ್ಲಿ ಪ್ರಾಣಿ ಬಲಿ ಆಗ್ತದೆ ಆ ಪ್ರಾಣಿ ಬಲಿಯನ್ನು ತಡೆಗಟ್ಟುವುದಕ್ಕಾಗಿ ನಾವು ಸುಮಾರು 30 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಎಂಕಂಚಿಯ ಗವಲ್ ಮಾಲಿಕ್ ದರ್ಗಾ ಏನಿದೆ, ಆ ಉತ್ಸವ ಈಗ ನಿನ್ನೆಯಿಂದ ಪ್ರಾರಂಭಗೊಂಡಿದೆ. ನಾಳೆ ನಾಡಿದ್ದು ಆಚರಣೆ ಕೆಲವು ದಿನಗಳ ಕಾಲ ಅಲ್ಲಿ ನಡೀತದೆ. ಈ ಸಂದರ್ಭದಲ್ಲಿ ಸಾವಿರಾರು ಪ್ರಾಣಿಗಳನ್ನು ಬಲಿ ಕೊಡ್ತಕ್ಕಂಥ ದೃಶ್ಯಗಳನ್ನು ನಾವು ಕೇಳಿದ್ದೇವೆ, ಕಂಡಿದ್ದೇವೆ. ಸೊ ಇದು ಕಾನೂನಿಗೆ ವಿರುದ್ಧ, ಹೈಕೋರ್ಟಿನ ಆದೇಶಕ್ಕೆ ವಿರುದ್ಧ ಮತ್ತು ಧರ್ಮಕ್ಕೂ ವಿರುದ್ಧವಾಗಿರ್ತಕ್ಕಂಥದ್ದು. ಯಾವುದೇ ಧಾರ್ಮಿಕ ಸ್ಥಳಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಸ್ವಸ್ಥವಾಗಿ ಇಟ್ಕೋಬೇಕು ಮತ್ತು ದಿವ್ಯ ಪರಿಸರಗಳಿಂದ ಕೂಡಿರೋ ಮಾಡಬೇಕು. ಅಲ್ಲಿ ಪ್ರಾಣಿಗಳನ್ನು ಕೊಲ್ಲೋದ್ರಿಂದ, ಮೂಕಮುಗ್ಧ ಪ್ರಾಣಿಗಳ ಮುಂಡ ಚೆಂಡಾಡೋದ್ರಿಂದ, ಪ್ರಾಣಿಗಳ ಚೀತ್ಕಾರ, ಆಕ್ರಂದನ, ರಕ್ತ ದೋಕುಳಿ ಅದನ್ನು ನೆನೆಸ್ಕೊಂಡ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದು ದಿವ್ಯ ಸ್ಥಾನ, ಧರ್ಮಸ್ಥಾನ ಅಂತ ಆಗೋದೇ ಇಲ್ಲ. ಅದೊಂದು ರೀತಿ ಸ್ಮಶಾನ ಆಗ್ತದೆ, ಒಂದು ಕಸಾಯಿಖಾನೆ ಆಗ್ತದೆ. ಆ ದಿಶೆಯಲ್ಲಿ ಕರ್ನಾಟಕ ಸರ್ಕಾರ ಏನು ಕಾನೂನನ್ನು ಮಾಡಿದೆ ಆ ಕಾನೂನನ್ನು ನಾವು ನೀವೆಲ್ಲರೂ ಸೇರಿ ಅನುಸರಿಸೋಣ, ಪಾಲಿಸೋಣ. ನಾವು ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಅದು ಯಾವುದೇ ಇರಲಿ, ಯಾವ ಧರ್ಮ ಇರಲಿ, ಯಾವ ಸಂಪ್ರದಾಯವಾದಿಗಳಿರಲಿ, ನಮ್ಮ ಧಾರ್ಮಿಕ ಸ್ಥಳಗಳಲ್ಲಿ, ಪೂಜಾ ಸ್ಥಳಗಳ ಸುತ್ತಮುತ್ತ ಪರಿಸರದಲ್ಲಿ ಯಾವುದೇ ಪ್ರಾಣಿಗಳ ಬಲಿಯನ್ನು ಕೊಡಬಾರ್ದು. ಹಾಗಾಗಿ ಧರ್ಮಕ್ಕೂ ಒಂದು ಹೇಳಿದು, ಅದು ಕಾನೂನಿಗೂ ಕೂಡ ಕಾಪಾಡ್ದಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ನಾನು ಈಗಾಗಲೇ ಸುಮಾರು 30 ವರ್ಷಗಳಿಂದ 1,000ಕ್ಕೂ ಹೆಚ್ಚು ಧಾರ್ಮಿಕ ಸ್ಥಳಗಳಲ್ಲಿ ಪ್ರಾಣಿ ಬಲಿ ತಡೆಯಲು ಸಂಪೂರ್ಣ ಯಶಸ್ವಿಯಾಗಿದ್ದೇವೆ. ಸುಮಾರು 4 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ತಡೆದಿದ್ದೇವೆ. ಇದಕ್ಕೆಲ್ಲ ನನಗೆ ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ, ಪ್ರೆಸ್ ಮೀಡಿಯಾ, ಭಕ್ತರ ಸಹಕಾರ ಸಿಕ್ಕಿದೆ. ಅದೇ ರೀತಿ ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಯಾವುದೇ ಪ್ರಾಣಿ ಬಲಿ ಆಗದ ಹಾಗೆ ತಾವೆಲ್ಲ ಮುಂದಾಗಬೇಕು, ಪ್ರಾಣಿ ಬಲಿ ಮುಕ್ತ ಜಿಲ್ಲೆಯನ್ನು ರೂಪಿಸಬೇಕು ಅಂತ ಕೇಳ್ತಾ, ಇಲ್ಲಿ ಒಂದು ಮಾತು, ಕೆಲವು ಗೋವುಗಳನ್ನು ಕೂಡ ಬಲಿ ಕೊಡ್ತಕ್ಕಂಥದ್ದು ನೋಡಿದ್ದೀನಿ. ಬಕ್ರೀದ್ ಬಂತು, ರಂಜಾನ್ ಬಂತು, ಮೊಹರಂಗಳು ಬಂತು. ದಯವಿಟ್ಟು ತಮ್ಮ ಗಮನ ತರವಹಿಸ್ತೇನೆ. ದೇವರಿಗಾಗಲಿ, ಅಲ್ಲರಿಗಾಗಲಿ, ಯಾವ ದೇವಿಗಾಗಲಿ ಯಾವುದೇ ಪ್ರಾಣಿಗಳು ಕೊಡೋ ಅವಶ್ಯಕತೆ ಇಲ್ಲ, ಯಾವ ತಿನ್ನೋದು ಇಲ್ಲ. ದೇವರ ಹೆಸರುಕೊಂಡು, ಅಲ್ಲರ ಹೆಸರುಕೊಂಡು ನಾವು ಬಳಸ್ತಾ ಹೋಗ್ತೇವೆ. ಇದು ತಪ್ಪು. ಇದು ಧರ್ಮಕ್ಕೆ ಮಾಡ್ತಕ್ಕಂಥ ಅಪಚಾರ ಮತ್ತು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಈಗಾಗಲೇ ಕರ್ನಾಟಕ ಸರ್ಕಾರ ಸಂಪೂರ್ಣ ಗೋವಂಶಕ್ಕೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿರೋದ್ರಿಂದ ಭಕ್ತಾದಿಗಳು ಕೂಡ ಅಥವಾ ರೈತರು ಕೂಡ ಯಾವ ಗೋವುಗಳನ್ನು ಕಟುಕರಿಗೆ ಮಾರಬಾರ್ದು ಮತ್ತು ಯಾರು ಗೋವುಗಳನ್ನು ಹತ್ಯೆ ಮಾಡಬಾರ್ದು ಅಂತ ಕೇಳ್ಕೊಳ್ತೀವಿ. ಆಮೇಲೆ ಒಳಿತು.